ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡ. ಫೋನ್ ನಂಬರ್ 9136146688. ನಮಸ್ಕಾರ. ಇವತ್ತು ನಾವು ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ PCOS ಮತ್ತು ಅದರಿಂದ ಉಂಟಾಗುವ ಇನ್ಫರ್ಟಿಲಿಟಿ ಸಮಸ್ಯೆಗೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಪರಿಹಾರಗಳ ಬಗ್ಗೆ ಮಾತಾಡೋಣ. PCOS ಎನ್ನುವುದು ಕೇವಲ ಸ್ತ್ರೀ ರೋಗವಲ್ಲ, ಇದು ಒಂದು ಮೆಟಬಾಲಿಕ್ ಡಿಸಾರ್ಡರ್. ಇದನ್ನು ನಿಯಂತ್ರಿಸಲು ನಿಮ್ಮ ಅಡುಗೆ ಮನೆಯಲ್ಲೇ ಒಂದು ಅದ್ಭುತವಾದ ಮದ್ದು ಇದೆ. ಇಂದು ನಾನು ನಿಮಗೆ ಒಂದು ಸರಳವಾದ PCOS ಹಾರ್ಮೋನ್ ಬ್ಯಾಲೆನ್ಸಿಂಗ್ ಟೀ ರೆಸಿಪಿಯನ್ನು ಹೇಳಿಕೊಡ್ತೇನೆ. ಬೇಕಾಗುವ ಸಾಮಗ್ರಿಗಳು: 1 ಲೋಟ ನೀರು, ಅರ್ಧ ಚಮಚ ಮೆಂತ್ಯ, 1 ಸಣ್ಣ ತುಂಡು ದಾಲ್ಚಿನ್ನಿ ಮತ್ತು 1 ಚಮಚ ಅಗಸೆ ಬೀಜದ ಪುಡಿ. ತಯಾರಿಸುವ ವಿಧಾನ: ಮೊದಲು ನೀರನ್ನು ಚೆನ್ನಾಗಿ ಕುದಿಸಿ, ಅದಕ್ಕೆ ಮೆಂತ್ಯ ಮತ್ತು ದಾಲ್ಚಿನ್ನಿ ಹಾಕಿ 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿ. ನಂತರ ಇದನ್ನು ಸೋಸಿಕೊಂಡು ಅದಕ್ಕೆ 1 ಚಮಚ ಅಗಸೆ ಬೀಜದ ಪುಡಿಯನ್ನು ಬೆರೆಸಿ. ಸೇವನೆ: ಇದನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆಯಾಗುತ್ತದೆ ಮತ್ತು ಮುಟ್ಟಿನ ಸಮಸ್ಯೆಗಳು ಸರಿಯಾಗುತ್ತವೆ. ಅಗಸೆ ಬೀಜ: ಇದರಲ್ಲಿರುವ ಲಿಗ್ನಾನ್ಸ್ ಅಂಶವು ದೇಹದಲ್ಲಿರುವ ಹಾನಿಕಾರಕ ಈಸ್ಟ್ರೋಜನ್ ಅನ್ನು ಹೊರಹಾಕಲು ಮತ್ತು ಅಂಡೋತ್ಪತ್ತಿ ಪ್ರಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕೋಕಮ್: ಮಧ್ಯಾಹ್ನದ ಊಟದಲ್ಲಿ ಕೋಕಮ್ ಸಾರು ಬಳಸಿ. ಇದರಲ್ಲಿರುವ ಹೈಡ್ರಾಕ್ಸಿ ಸಿಟ್ರಿಕ್ ಆಸಿಡ್ ದೇಹದಲ್ಲಿ ಅನಗತ್ಯ ಕೊಬ್ಬು ಶೇಖರಣೆಯಾಗದಂತೆ ತಡೆಯುತ್ತದೆ. ಸೂರ್ಯನ ಬೆಳಕು: ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 20 ನಿಮಿಷ ಬಿಸಿಲಿನಲ್ಲಿ ಇರಿ. ವಿಟಮಿನ್ ಡಿ ಹಾರ್ಮೋನ್ ಸಮತೋಲನಕ್ಕೆ ಅತ್ಯಗತ್ಯ. ಮೆಂತ್ಯಕಾಳು: ರಾತ್ರಿ ಮಲಗುವ ಮುನ್ನ ನೆನೆಸಿದ ಮೆಂತ್ಯ ಸೇವಿಸುವುದು ಟೆಸ್ಟೋಸ್ಟೆರೋನ್ ಮಟ್ಟವನ್ನು ಕಡಿಮೆ ಮಾಡಲು ಸಹಕಾರಿ. ಯೋಗ ಮತ್ತು ವ್ಯಾಯಾಮ ಹಾರ್ಮೋನ್ ಸಮತೋಲನಕ್ಕೆ ಬಹಳ ಮುಖ್ಯ. ನೆನಪಿಡಿ, ಸರಿಯಾದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದ PCOS ಅನ್ನು ಗೆದ್ದು ಸುಲಭವಾಗಿ ಗರ್ಭಧರಿಸಲು ಸಾಧ್ಯವಿದೆ. ನಿಯಮಿತ ಶಾರೀರಿಕ ಚಟುವಟಿಕೆ PCOS ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡಕ್ಕೆ ಭೇಟಿ ನೀಡಿ ಅಥವಾ 9113614688ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ಅಥವಾ ಪ್ರಗತಿ ನರ್ಸಿಂಗ್ ಹೋಮ್, 1ನೇ ಕ್ರಾಸ್, ಕಲ್ಯಾಣ ನಗರ, ಧಾರವಾಡ. ಫೋನ್ 7892936836. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.